ಶ್ರೀರಸ್ತು ಶುಭಮಸ್ತು. ಸಮರ್ಥ್ ಬುದ್ಧಿವಂತಿಕೆ ಬಗ್ಗೆ ಹೊಗಳಿದ ಅವಿ. ದೀಪಿಕಾ ಪ್ಲಾಂಟೋಸ್ ಶಾರ್ವರಿಗೆ ಶಾಕ್. ತುಳಸಿ ಮಗನ ಮೇಲೆ ನಂಬಿಕೆ, ಕಾಳಜಿ, ಹಾಗೆ ಸಮರ್ಥ್ಗೆ ತಾಯಿಯ ಮೇಲೆ ವಿಶೇಷವಾದ ಪ್ರೀತಿ. ತನ್ನ ತಾಯಿ ಮುಗ್ಧೆ, ಆಕೆಯನ್ನು ಯಾರು ಏನು ಅನ್ನಬಾರದು, ಅದನ್ನು ನಡೆಸಿಕೊಳ್ಳುವ ಶಕ್ತಿ ಸಮರ್ಥ್ಗೆ ಇಲ್ಲ. ಅವಿನಾಶ್ ಕಾರ್ಬೋರ್ಡ್ನಲ್ಲಿ ಇದ್ದ ಫೈಲನ್ನು ಯಾರೋ ಒಬ್ಬರಿಗೆ ಕೊಟ್ಟಿರುತ್ತಾನೆ ತುಳಸಿ. ಆದರೆ ಅವಿನಾಶ್ ಇದರಿಂದ ಬಹಳ ಕೋಪ ಬರುತ್ತದೆ. ಯಾಕೆಂದರೆ ಸಾವಿರಾರು ಕೋಟಿ ರೂಪಾಯಿ ಟೆಂಡರ್ ಫೈಲ್ ಆಗಿರುತ್ತದೆ. ಇದನ್ನು ರೆಡಿ ಮಾಡಲು ಅವಿನಾಶ್ಗೆ ಸುಮಾರು 1 ವಾರ ತೆಗೆದುಕೊಂಡಿದ್ದಾನೆ. ಆದರೆ ಅದನ್ನು ತುಳಸಿ ಬೇರೆಯವರಿಗೆ ಕೊಟ್ಟಿದ್ದಾರೆ ಎಂದು ತಿಳಿದು ಅವಿನಾಶ್ ಹರಿಹಾರುತ್ತಾನೆ. ಇದನ್ನು ಕಂಡ ಸಮರ್ಥ್ ಅವಿಗೆ ಹೇಳುತ್ತಾನೆ, ಅವಿ ಸರ್, ನೀವು ಈ ರೀತಿ ಮೇಡಮ್ ಮೇಲೆ ಕೋಪಗೊಳ್ಳುವುದರಿಂದ ಏನು ಪ್ರಯೋಜನ ಇಲ್ಲ. ಫೈಲ್ ಇಲ್ಲ ಎನ್ನುವುದು ನಿಮಗೆ ಗೊತ್ತಾಗಿದೆ. ನಾಳೆ ಒಳಗೆ ಇದನ್ನು ತಯಾರಿ ಮಾಡಬಹುದಲ್ಲ ಎಂದಾಗ ಸಮರ್ಥ್ ಬಳಿಯೇ ಆ ಫೈಲ್ ರೆಡಿ ಮಾಡುವಂತೆ ಹೇಳುತ್ತಾರೆ ಅವಿನಾಶ್. ಇದನ್ನು ಕೇಳಿದ ಸಮರ್ಥ್ ಆಯಿತು ಎಂದು ಒಪ್ಪಿಕೊಳ್ಳುತ್ತಾನೆ. ಸಮರ್ಥ್ ರಾತ್ರಿ ಇಡೀ ಕಷ್ಟಪಟ್ಟು ಕೆಲಸ ಮಾಡುತ್ತಿರುತ್ತಾನೆ. ಸಮರ್ಥ್ ತಾಯಿಯ ಬಳಿ ಅದೆಷ್ಟು ಬಾರಿ ಮಲಗಲು ಹೇಳಿದರು. ತುಳಸಿ ಮಾತ್ರ ಮಗನ ಅಕ್ಕಪಕ್ಕದಲ್ಲಿ ಓಡಾಡುತ್ತಾ ಇರುತ್ತಾಳೆ. ಕೊನೆಗೆ ಮಗನ ತೊಡೆಯ ಮೇಲೆ ಮಲಗಿ ನಿದ್ದೆಗೆ ಜಾರುತ್ತಾಳೆ. ಬೆಳಗುತ್ತದೆ. ಸಮರ್ಥ್ ತೊಡೆಯ ಮೇಲೆ ಗಾಢವಾಗಿ ತುಳಸಿ ನಿದ್ರೆಗೆ ಜಾರಿ ಇರುತ್ತಾಳೆ. ಮನೆಯವರೆಲ್ಲ ಮಹಡಿಯಿಂದ ಇಳಿದು ಸಮರ್ಥ್ ಬಳಿ ಬರುತ್ತಾರೆ. ಇದನ್ನು ಕೇಳಿದ ಸಮರ್ಥ್ ಆಯಿತು ಎಂದು ಒಪ್ಪಿಕೊಳ್ಳುತ್ತಾನೆ. ಸಮರ್ಥ್ ರಾತ್ರಿ ಇಡೀ ಕಷ್ಟಪಟ್ಟು ಕೆಲಸ ಮಾಡುತ್ತಿರುತ್ತಾನೆ. ಸಮರ್ಥ್ ಮಾಡಿದ ಕೆಲಸಕ್ಕೆ ಅವಿನಾಶ್ ಮೆಚ್ಚುಗೆ. ಆ ಕೂಡಲೇ ತುಳಸಿಗೆ ಕೂಡ ಎಚ್ಚರಿಕೆ ಆಗುತ್ತದೆ. ಸಮರ್ಥ್ನನ್ನು ಬಾಯಿ ತುಂಬ ಹೊಗಳಿದ ಅವಿ ತುಳಸಿ ಜೊತೆಗೆ ಸಾರಿ ಕೂಡ ಕೇಳುತ್ತಾನೆ. ಹಾಗೆ ಸಮರ್ಥ್ ನನಗಿರುವ ಹಾರ್ಡ್ ವರ್ಕ್ ಹಾಗೂ ಸ್ಮಾರ್ಟ್ ವರ್ಕ್ ಕಂಡು ಅವಿನಾಶ್ ಬಹಳ ಖುಷಿಯಾಗುತ್ತದೆ. ಆದರೆ ದೀಪಿಕಾ ಮಾಡಿದ ಪ್ಲಾನ್ ಮಾತ್ರ ಎಲ್ಲ ಉಲ್ಟಾ ಆಗುತ್ತದೆ. ಶಾರ್ವರಿ ದೀಪಿಕಾ ಮುಖ ನೋಡಿ ಇದೆಲ್ಲ ಏನು ಎಂಬಂತೆ ಕಣ್ಣಲ್ಲೇ ಹೇಳುತ್ತಾಳೆ. ದೀಪಿಕಾ ಮಾತ್ರ ಏನು ಮಾತನಾಡದೆ ಸುಮ್ಮನೆ ಇರುತ್ತಾಳೆ. ಇತ್ತ ಅವಿ ಆಫೀಸ್ಗೆ ಹೋಗುತ್ತಾರೆ. ಮಗನ ಮಾತು ಕೇಳಿ ತುಳಸಿಗೆ ಸಮಾಧಾನ. ಮಗ ಮಾಡಿದ ಕೆಲಸಕ್ಕೆ ಬಹಳ ಖುಷಿ ವ್ಯಕ್ತಪಡಿಸುತ್ತಾರೆ ಮನೆ ಮಂದಿ. ತುಳಸಿ ಖುಷಿಗೆ ಮಾತ್ರ ಪಾರವೇ ಇಲ್ಲದ ಆಗಿದೆ. ಇನ್ನೊಂದು ಅವಿ ಆಫೀಸ್ನಲ್ಲಿ ಬಹಳ ಖುಷಿಯಾಗಿರುತ್ತಾನೆ. ಪೂರ್ಣಿಮಾ ಓಡಿ ಬಂದು ಏನಾಯಿತು ಎಂದು ಕೇಳುತ್ತಾನೆ. ಈ ಬಾರಿ ಟೆಂಡರ್ ನಮ್ಮ ಪಾಲಾಯಿತು ಎಂದು ಖುಷಿಯಿಂದ ಹೇಳುತ್ತಾರೆ. ಇದನ್ನು ಕೇಳಿದ ಮಹೇಶ್ಗೆ ಬಹಳ ಖುಷಿಯಾಗುತ್ತದೆ. ಆದರೆ ಶಾರ್ವರಿಗೆ ಬಹಳ ಶಾಕ್ ಆಗುತ್ತದೆ. ಮನೆಯವರನ್ನು ಊಟಕ್ಕೆ ಕರೆದ ಅವಿ. ಇನ್ನು ಅವಿ ಅಂತೂ ಬಹಳ ಖುಷಿಯಲ್ಲಿ ಇರುತ್ತಾನೆ. ಹಾಗೆ ಸಮರ್ಥ್ ಕೆಲಸವನ್ನು ಹಾಡಿ ಹೋಗುತ್ತಾನೆ. ನಾನು ಮಾಡಿದ ಫೈಲ್ಗಿಂತ ಸಮರ್ಥ್ ರೆಡಿ ಮಾಡಿದ ಫೈಲ್ ಬಹಳ ಚೆನ್ನಾಗಿತ್ತು. ಯಾವುದನ್ನು ವಿವರಿಸುವ ಅಗತ್ಯ ಇರಲಿಲ್ಲ ಎಂದು ಖುಷಿಯಿಂದ ಹೇಳುತ್ತಾನೆ. ಆದರೆ ಆತ ಮಾಡುತ್ತಿರುವ ಕೆಲಸ ಏನು, ಆತನಿಗೆ ಸಿಕ್ಕಬೇಕಾದ ಕೆಲಸ ಯಾವುದು ಎಂದು ಬೇಸರದಲ್ಲಿ ಇರುತ್ತಾನೆ. ಮಗ ಮಾಡಿದ ಕೆಲಸಕ್ಕೆ ಪ್ರತಿಫಲ ಸಿಕ್ಕಿದ್ದು ಕಂಡು ತುಳಸಿಗೆ ಮತ್ತಷ್ಟು ಖುಷಿ ನೀಡಿದೆ. ಪೂರ್ಣಿಮಾ ಬಳಿ ಸಮರ್ಥ್ ಫ್ಯಾಮಿಲಿಯನ್ನು ಮನೆಗೆ ಊಟಕ್ಕೆ ಬರಲು ಹೇಳುತ್ತಾನೆ. ಎಲ್ಲ ಏರ್ಪಾಡು ಮಾಡಿಕೊಂಡು ಇರಿ ಎಂದು ಹೇಳುತ್ತಾನೆ ಅವಿ. ಮುಂದೇನು ಆಗುತ್ತೆ ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.